ಈ ವಿಡಿಯೋ ಇದು ಅಂದರೆ ಇದು ಮಠ ಹುಳಿಮಾವು ಮಠ, ಇದು ಬೆಂಗಳೂರಿನಲ್ಲಿ. ಇಲ್ಲಿ ಯಾವಾಗ್ಲೂ ನಾನು ಹೋಗ್ತಾ ಇರ್ತೀನಿ ಈ ಮಠದಲ್ಲಿ. ಇವತ್ತು ಈ ಮಠದ ವಿಡಿಯೋ ನಾನು ನಿಮ್ಮದು ನೋಡಿದ ಮೇಲೆ ನಿಮ್ಗೊಂದು ಮಾತು ನನಗೆ ಹೇಳಬೇಕಂತ ಅನ್ನಿಸ್ತಾ ಇದೆ. ಇವತ್ತು ಗುರುವಾರ ಆಗಿದ್ದರಿಂದನೋ ಏನೋ ಗೊತ್ತಿಲ್ಲ, ಬಟ್ ಆದರೆ ಈ ಪವಾಡ ನಿಮಗೆ ನಾನು ಹೇಳಬೇಕು ಅಂತ ಅನ್ನಿಸ್ತಾ ಇದೆ ಅಂತ ನಾನು ನಿಮಗೆ ಮೆಸೇಜ್ ಹಾಕ್ತಾ ಇದ್ದೀನಿ. ಈಗ ಒಂದು 2 ವರ್ಷದ ಹಿಂದೆ ನಾನು ಏನೋ ಒಂದು ಸಂಕಲ್ಪ ತಗೊಂಡಿದ್ದೆ, ಈ ಥರ ಆಗಬೇಕು, ಅಂದರೆ ನನ್ನ ಮನಸ್ಸಿನ ಇಚ್ಛೆ ಆಗಬೇಕು ಅಂತ ತಗೊಂಡಿದ್ದೆ. ಆವಾಗ ನಾನು ಎವ್ರಿ ಥರ್ಸ್ಡೇ ಹೀಗೆ 108 ನಮಸ್ಕಾರ ಹಾಕಿ ಬರ್ತಿದ್ದೆ ಇಲ್ಲೇ ಹುಳಿಮಾವು ಮಠದಲ್ಲಿ. ಆಮೇಲೆ ಯಾವಾಗಲಾದರೂ ಗುರು ಪುಷ್ಯ ಹಿಂಗೇನಾದರೂ ಬಂದರೆ ಗುರುವಾರ ಒಂದಿನ 108 ನಮಸ್ಕಾರ, ಶುಕ್ರವಾರ ಶನಿವಾರ ಅದನ್ನು ಕಂಟಿನ್ಯೂ ಮಾಡಿ 3 ದಿನ ಫುಲ್ 108 ನಮಸ್ಕಾರ ಮಾಡ್ತಾಯಿದ್ದೆ ನಾನು ಯಾವಾಗಲೂ ಹೋಗಿ. ಆಮೇಲೆ ಒಂದು ಸಾರಿ ನಾನು ಒಂದು ಶನಿವಾರ ಇತ್ತವತ್ತು, ಆಮೇಲೆ ನಾನು ನಮಸ್ಕಾರ 108 ನಮಸ್ಕಾರ ಇವತ್ತು ಹಾಕಿದರೆ ಆಯಿತು ಅಂತ ಬೆಳಗ್ಗೆ ಬೇಗನೆ ಎದ್ದು ಮನೆಯದ್ದೆಲ್ಲ ಮುಗಿಸ್ಕೊಂಡು ನಾನು ಹುಳಿಮಾವು ಮಠಕ್ಕೆ ಹೋದೆ. ಸೊ ಹುಳಿಮಾವು ಮಠಕ್ಕೆ ಹೋದಾಗ ಒಂದು 7-7:30 ಆಗಿತ್ತು. ಯಾಕಂದರೆ ಬೇಗ ಹೋಗಿ ನಮಸ್ಕಾರ ಹಾಕ್ಕೊಂಡು ಬಂದರೆ ನನ್ನ ಮಗು ತುಂಬ ಚಿಕ್ಕವನಿದ್ದ ಅವಾಗ ಮನೆಯಲ್ಲಿ ಬಿಟ್ಟು. ಆಮೇಲೆ ನಂದು ನಮಸ್ಕಾರ ಹಾಕೋ ಪ್ಯಾಟರ್ನ್ ಹೆಂಗಿರುತ್ತೆ ಅಂದರೆ 108 ನಮಸ್ಕಾರ ಹಾಕ್ತಾ ಮೊದಲು ಒಂದು 20-25 ನಮಸ್ಕಾರದ ತನಕ ಈ ಜಗತ್ತು, ಗಂಡ, ಮನೆ, ಮಕ್ಕಳು, ಅಡಿಗೆ, ಊಟ ಎಲ್ಲ ಜ್ಞಾಪಕ ಆಗತ್ತೆ. ಅಂದರೆ ಅದು ಮನಸ್ಸಿನಲ್ಲಿರುತ್ತೆ. ಒಮ್ಮೆ ಒಂದು 25-30 ನಮಸ್ಕಾರ ಆದಮೇಲೆ ನಾನು ಹೇಳ್ತೀನಿ, ನನ್ನ ಮನಸ್ಸು ಫುಲ್ಲು ಒಂದು ಏಕಾಗ್ರತೆಗೆ ಹೋಗ್ಬಿಡತ್ತೆ. ಆವಾಗ ನನಗೆ ರಾಯರು, ರಾಮ ಇದನ್ನು ಬಿಟ್ಟರೆ ನನಗೇನು ತಲೆನಲ್ಲಿ ಬರಲ್ಲ. ಹಾಗೆ ಅಂದರೆ ಪ್ರದಕ್ಷಿಣೆ ಹಾಕೋದು, ನಮಸ್ಕಾರ, ಪ್ರತಿ ನಮಸ್ಕಾರನೂ ಬಗ್ಗಿ ಮತ್ತೆ ನಮಸ್ಕಾರ, ಹೀಗೆ 108 ನಮಸ್ಕಾರ ಹಾಕ್ತೀನಿ. ಇದು ಒಂದು 70-72ನೇ ನಮಸ್ಕಾರ ಇರ್ಬೋದು. ಅಲ್ಲಿ ಇನ್ನೂ ಮಠದಲ್ಲಿ ಇನ್ನೂ ಪಂಚಾಮೃತ ಮಾಡೋಕ್ಕೆ ಹಿಂದಿನ ದಿನದ ಎಲ್ಲ ನಿರ್ಮಾಲ್ಯ ಅವಾಗಿನ ತೆಗ್ದಿದ್ರು. ಆವಾಗ ಒಂದು 70-75ನೇ ನಮಸ್ಕಾರ ಇರಬೇಕಿದು. ಹೀಗೆ ನಾನು ಪೂಜ್ಯಾಯ ರಾಘವೇಂದ್ರಾಯ ಅಂತ ಹೀಗೆಲ್ಲ ಅನ್ಕೋತ ನಮಸ್ಕಾರ ಹಾಕ್ತಾಯಿದ್ದೆ. ಆಮೇಲೆ ಒಂದು ಇದು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಹಾಕೋಕ್ಕೆ ಬಗ್ಗಿದ ತಕ್ಷಣ ನನಗೆ ವೃಂದಾವನದಲ್ಲಿ ರಾಯರು ಕಾಣಿಸಿದ್ರು. ರಾಯರು ಹೆಂಗೆ ಕಾಣಿಸಿದ್ರು ಅಂತಂದರೆ, ಒಂದು ರಾಯರದು ಒಂದು ಔಟ್ಲೈನ್, ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಔಟ್ಲೈನ್ ಈ ಥರ ಕಾಣಿಸಿದ್ರು ನನಗೆ. ಆ ಟೈಮ್ನಲ್ಲಿ ನನ್ನ ತಲೆನಲ್ಲಿ ಏನು ಬಂತಂದರೆ, ವೃಂದಾವನ ಇದೆ, ರಾಯರಿದ್ದಾರೆ. ನಾನು ಏನು ನೋಡ್ತಾ ಇದ್ದೀನಿ ಅಂತ ನನಗೆ ಆಶ್ಚರ್ಯನೇ ಆಗಿಲ್ಲ. ಹೌದು, ವೃಂದಾವನ ಇದ್ದಾರೆ, ರಾಯರಿದ್ದಾರೆ, ನಾನು ಮಂತ್ರ ಅಂತ ಇದ್ದೀನಿ, ಪ್ರದಕ್ಷಿಣೆ ಹಾಕ್ತಾ ಇದ್ದೀನಿ ಅಂತ ಈ ಥರ ಅನ್ನಿಸ್ತು. ಆಮೇಲೆ ಬಗ್ಗಿ ನಮಸ್ಕಾರ ಮಾಡಿದೆ. ನಮಸ್ಕಾರ ಮಾಡಿದ ಮೇಲೆ ತಲೆ ಎತ್ತೀನಿ. ಆಮೇಲೆ ನನಗೆ ತಲೆನಲ್ಲಿ ಬಂತು, ನಾನು ಏನು ನೋಡಿದೆ ಒಂದು ಕ್ಷಣದಲ್ಲಿ ಅಂತ ಈ ಥರ ಅನ್ನಿಸ್ಬಿಡ್ತು. ಅವತ್ತು ನನಗೆ ರಾಯರು ನನಗೆ ದರ್ಶನನೇ ಕೊಟ್ಟರು. ಅವತ್ತು ಅದು ನನಗೆ ಮರಿಲಾರದ ದಿನ, ನನಗೆ ನಂದು ಲೈಫ್ನಲ್ಲೇ ನಾನು ಮರಿಲಾರದ ದಿನ ಅದು. ಇದೇ ಹುಳಿಮಾವು ಮಠ ಅದು ಆದಮೇಲೆ ಬಿಡಿ, ಅವರೆಲ್ಲ ಮನಸ್ಸಿನ ಇಚ್ಛೆ ಎಲ್ಲ ಬೇಕಾದಷ್ಟು ಕೊಟ್ಟಿದ್ದಾರೆ ರಾಯರು ನನಗೆ. ಏನು ನಾನು ಕೇಳಿದ್ದಿಂಥದ್ದು ಇಲ್ಲ ಅಂತ ಹೇಳಿಲ್ಲ ಪಾಪ ಅವರು. ಏನು ಅವ್ರ ಕರುಣಾಮಯಿ, ದಯಾಳು, ಕೃಪಾಳು ಏನಂದ್ರೂ ಕಡಿಮೆ ಇದೆ ನೋಡಿ. राघवेन्द्राय सत्यधन्मरताय च भजतां कल्पवृक्षाय नमताम्